ಯಾರು ಬಂದಿದ್ದಾರೆ ನೋಡು. ಮಗ ಎಷ್ಟು ದೊಡ್ಡ ಮನೆ ಕಟ್ಟಿದ್ಯೋ ಮಗ. ಈ ಅರಮನೆ ಯಾರ್ದು ಮಗ? ಹೆಂಗಿದೆ ತಾಯೋ ನಮ್ಮ ಮನೆ? ಈ ಮನೆ ಈ ಇನ್ನೆಂಟಂದೆ ಅಯ್ಯೋ ನಿಜ ಮಗ. ಹೌದಾಯವ ಮಗ ಇಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ಎಷ್ಟು ಮನೆ ಹಾಳು ಮಾಡಿದ್ಯೋ ಮಗ. ಹೌದಾಯವ ನಾವು ಯಾರ ಮನೆ ಹಾಳ್ಬಿಡೋರಲ್ಲ. ಯಾಕಂದ್ರ ನಮ್ಮ ಪೂರ್ವಜರ ಆಸ್ತಿ. ಅದಕ್ಕ ನಮ್ಮ ಪೂರ್ವಜರ ಆಸ್ತಿಯಲ್ಲೇ ನಾವು ಮನೆ ಕಟ್ಟಿದ್ದೇವೆ. ಹೌದಾ ಮಗ? ಅಂದ್ರೆ ಖಾಲಿ ಜಾಗ ಇತ್ತು ಮಗ. ಹೌದು. ಯಾರ ಮನೆ ಹಾಳು ಮಾಡಿದ್ರು ಇಲ್ಲ ತಾಯವ, ನಮಗ್ ಬೇರೆ ಆಸ್ತಿ ಏನ್ ಬೇಕಾಗಿಲ್ಲ. ಯಾಕಂದ್ರ ನಮ್ಮ ಪೂರ್ವಜರು ಮಾಡಿಟ್ಟಿದ್ದು ಬೇಕಾದಷ್ಟು ಅದ. ಹೌದಾ ಮಗ? ಅದಕ್ಕ ಪೂರ್ವಜರು ಮಾಡಿದ ಆಸ್ತಿಯಲ್ಲೇ ನಾನು ಮನೆ ಅರಮನೆ ಅಂತ ಮನೆ ಕಟ್ಟಿದ್ದೀನಿ. ಹೆಂಗಿದೆ ತಾಯವ ನನ್ನ ಮನೆ? ಅಯ್ಯೋ ಮಗ ಮಗ ಅಷ್ಟೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದಾರ ಮಗ. ಮಗ ಇದ್ರ ಕೌಡಿ ಕೆಲಸ ಮಾಡೋ ನೀನೇನ ಮಗ. ಇದನ್ನೆಲ್ಲ ಕೆಲಸ ಮಾಡಕ ನಮ್ಮೂರಾಗ ಗಾರೆ ಕೆಲಸ ಅವರೇ ಈ ಕೆಲಸ ಮಾಡಿದ್ದು. ಹೌದಾ ಮಗ? ಹೌದು. ಅದೆಲ್ಲ ಅಚ್ಚುಕಟ್ಟಾಗಿದೆ ಮಗ. ಮಗ ಇದೇನು ಮಗ? ಇದು ಮಗ ಇದು ಕೂತ್ಕೊಳ್ಳೋದು. ಅಯ್ಯೋ ನಾನು ಕೂತ್ಕೊಳ್ಬೋದ ಅಂತಾರೆ ಮಗ? ಸ್ವಲ್ಪ ನೋಡು, ಯಾಕಂದ್ರೆ ಬರೀ ಹತ್ತು ಬೀಳುತ್ತೆ ಜಾಸ್ತಿ ಆಗಿದೆ. ನಾನು ಕೂತು ಸರಿ ಕುರ್ಚಿ ಹಿಂದಿದ್ಯೋ ಮಗ. ಕುರ್ಚಿ ಹಿಂದೆ ಮುಂದಿದ್ಯಾ? ಸ್ವಲ್ಪ ಹಿಂದೆ ಮಾಡ್ತೀಯ ಮಗ. ನಂಗೆ ಕುರ್ಚಿ ಹಿಂದೆ ಮಾಡ್ಬೇಕಾ ನೀನು ಹಿಂದೆ ಮಾಡ್ಬೇಕು? ನನಗೆ ಏನು ಮಾಡು ಮಗ. ಹೌದಾ? ಹೌದು ಮಗ. ಮಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ? ಕರೀತೀಯ ಮಗ? ಕರ್ತಿದ್ದಾಳೆ. ಗಂಗಾ ಗಂಗಾ ಯಾರು ಬಂದಿದ್ದಾರೆ ನೋಡು. ಮುಕ್ಕಿನ ಕರ್ಕ ಬಂದಿದ್ದೀನಿ. ಗಂಗಾ ನಾನು ಹೇಳಿದಾಗೆ ಆಚೆ ಕಡೆ ಹೋಗಿ ಒಂದು ಮುಕ್ಕಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಮುಕ್ಕಿನ ಕರ್ಕೊಂಡು ಬಂದಿದ್ದೀನಿ. ಮಗೇ ನಾಟ್ಯವ್ವ ಅಲ್ಲ, ನಿಮ್ಮವ್ವ. ಆಕೆ ಎಲ್ಲ ಇಲ್ಲ ಮಾತ್ರ ಬೇಡ ದೇವಂತಕ್ಕೆ ನೋಡ್ರಿ ಸ್ವಾಮಿ, ಅವ್ರು ಹಣೆ ನೋಡ್ರಿ. ನೋಡ್ಬೋದು. ಯಾಕಂದ್ರ ನೋಡು ಅವಳು ಮುಖ್ಯ ಅದ. ಅದಕ್ಕೆ ನಿನ್ ಮಗ ಕಲಿಗ ಹಿರಿಯ ಅವಳು ಏನಂತ ಕರೀತು ನೋಡು. ನನಗೆ ಕಣ್ಣು ಸ್ವಲ್ಪ ದೃಷ್ಟಿ ಕಡಿಮೆ ಮಗ, ಆದ್ರೆ ಕಿವಿ ಮಾತ್ರ ಬರೋಬ್ಬರಿ ಕೇಳ್ತೈತಿ ಮಗ. ಕಿವಿ ಸರಿಯಾಗಿ ಕೇಳ್ತಾ. ಹೌದು ಮಗ. ಹೌದು. ಏನು ಮಾರಮ್ಮ ಮಾರಮ್ಮ ಅಂತ ಕರೀತಿ ಮಗ. ನಂಗೆ ಮಗ ಹಣೆ ಪಟ್ಟಿ ನೋಡ್ತಾ ಇವ ಮಗ. ಈ ಹಣೆ ಪಟ್ಟಿ ಇಟ್ಟದ್ರಿಂದಲೇ ನಾ ಇಷ್ಟು ಗಟ್ಟಿ ಮಗ. ಮಗ ಈ ಪಟ್ಟಿ ಯಾಕೆ ಇಟ್ಕೊಳ್ತಾರೆ ಮಗ? ಪತಿವ್ರತೆ ಅಂದ್ರೆ ಏನು? ಅಂದ್ರೆ ಮುತ್ತೈದೆ. ಮುತ್ತೈದೆ ಅಂದ್ರೆ ಏನು? 5 ಮುತ್ತುಗಳು ಸೇರಿ ಒಂದಾದರೆ ಮುತ್ತೈದೆ. ಹೌದು ಮಗ. ನೀನ್ ತಿಳ್ಕೊಂಡ್ರೆ ನಿನ್ ಕೈಯಲ್ಲಿ ಭಾರಿ ಮುತ್ತೈತೆ ಅಂತ ತುಂಬಾ ಮುತ್ತುಗಳಿದೆ. ಅದು ಆ ಮುತ್ತು ಎಲ್ಲೆಲ್ಲ ಐತಿ ಅಂತ ನಿನ್ಗೆ ಬಿಟ್ಟು ನಿನ್ ಗಂಡಿಗೆ ಬಿಟ್ರೆ ಮಗ 5 ಮುತ್ತುಗಳು ಯಾವ್ಯಾವುದು? ಈ 5 ಮುತ್ತುಗಳು ಸರಿಯಾಗಿ ಇಟ್ಟುಕೊಂಡ್ರೆ ಮನುಷ್ಯ ಉಳಿದ ಅನ್ನೋದು. ಇಲ್ಲಾಂದ್ರೆ ಆಕಿ ಸತ್ತ ಲೆಕ್ಕನೆ. ಗೊತ್ತಾಯ್ತ ಮಗಳೇ? ಮಗಳೇ, 1ನೇ ಮುತ್ತು ಆ ಕಾಲುಂಗುರ ಐತಲ್ಲ, 2ನೇದು ಕೈ ಬಳೆ ಐತಲ್ಲ, 3ನೇದು ಕುತ್ತಿಗೆಗೆ ಮಾಂಗಲ್ಯ, 4ನೇದು ಮೂಗುತಿಗೆ ಮೂಕ್ತಿ ಐತಲ್ಲ, 5ನೇದು ತಿಲಕ. ಹೌದಲ್ಲ? ದೊಡ್ಡದಾಗಿ ಐತಿ ಮಗ. ಈಗೆಲ್ಲ ನೀನು ದೊಡ್ಡದಾಗಿ ಐತಿ ಮಗ. ಈಗಿನ ಹೆಣ್ಣು ಮಕ್ಕಳಂತೂ ಹೋಗ್ಲಿ. ಈಗ ಮದುವೆ ಅಂತ ಹೆಂಗಸರು ಸಹಿತ ಅಲ್ಲಿ ಮದುವೆಗೋ ಸಮಾರಂಭಕ್ಕೋ ಹೋಗ್ಬೇಕಾಗಿದ್ರೆ ಗಂಡನಿನ್ನ ಬಂದೇರ್ರಿ ಅಲ್ಲಿರ್ರಿ ಅಂತ ಹೇಳ್ತಾರೆ. ಪಾಪ ಗಂಡ ಎಲ್ಲ ರೆಡಿಯಾಗಿ ಬಾಗ್ಲಲ್ಲಿ ನಿಲ್ತಾನೆ. ಇವಳೇನೋ ಪೌಡ್ರೋ ಬೂದಿನೋ ಏನೋ ಹಚ್ಕೊಂಡು ಮಗ. ಅದು ನಮ್ಗೆ ಗೊತ್ತಾಗುದಿಲ್ಲ. ಇದು ನಮ್ಮ ಕಾಲದಲ್ಲಿ ಆ ಬೂದಿ ಅಂದ್ರೆ ಯಾವುದು, ಪೌಡ್ರ್ ಅಂದ್ರೆ ಯಾವುದು ಗೊತ್ತಿಲ್ಲ ಇತ್ತು ಮಗ.
ಅದು ಹಚ್ಕೊಂಡು ಹೋಗ್ತಾ 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 ಅದೇನೋ ಹತ್ತಿರಲ್ಲ ಸಿಗಿಲಿ ಅದು ಗುಡುಗುಡಿಯಾಗಿ ಹಚ್ಕೊಂತ ಹೋಗಿ ಪಾಪ ಹೋಗ್ತಾ ಇರ್ತಾರೆ. ಹೋಗಿ ಅರ್ಧಕ್ಕೆ ಹೋಗದ ಒಳಗೆ ಬಿದ್ದು ಕಡೆಗೆ ನಮ್ಮಂತ ಮುದುಕಿಯರ ಮಗ ಅಯ್ಯೋ ಪಾಪ ಎಂತ ಜೋಡಿಯಾಗಿತ್ತು. ಆ ಹುಡುಗಿ ಎಷ್ಟು ಒಳ್ಳೆಯವಳಾಗಿತ್ತು. ಪಾಪ ಹಣೆ ಮೇಲೆ ಕುಂಕುಮನೇ ಇಲ್ಲ. ಆ ಗಂಡ ಯಾವಾಗ ಸತ್ತ? ಅದಕ್ಕೆ ಅದಕ್ಕೆ ನಾನು ಈ ಪಟ್ಟಿ ಇಷ್ಟು ಗಟ್ಟಿ ಇದ್ದದ್ದು ಯಾಕೆ? ಪಟ್ಟಿ ಗಟ್ಟಿ ಇದ್ರಿಂದಲೇ ನಾವು ಬದುಕುತ್ತೆ ಮಗ. ಅಂದ್ರೆ ನಿನ್ನ ಮಾತಿನ ಅರ್ಥ ಹೆಣ್ಣಿಗೆ ಹೌದು 5 ಮುತ್ತಲ್ಲಿ 1 ಮುತ್ತು ಕಡಿಮೆ ಆದ್ರು ಹೌದು ಜನ ಬೇರೆ ರೀತಿ ಆಡ್ಕೊಳ್ತಾರೆ ಅಂತ. ಹೌದು ಮಗ ಹೌದು ಹೌದೇನಾ? ಹೌದು. ಅದಕ್ಕೆ ಈಗ ನೀನು ನಿನ್ನ ಹೆಂಡತಿಗೆ ಬಸವನ ಗುಡಿಗೆ ಹೋಗು ಕರ್ಕೊಂಡು ಹೋಗುವಂತೀಯಲ್ಲ ಮಗ. ಹೌದಾ? ಈಗ ನಾವು ಹೋಗ್ತೀವಿ ಮಗ. ಒಂದು ವೇಳೆ ಕತ್ಲೆ ಆದ್ರೆ ಅಲ್ಲೇ ವಸತಿ ಮಾಡ್ಬೇಕು ಅಥವಾ ಬರ್ಬೇಕು ಮಗ. ನೋಡ್ತಾ ಇಲ್ವಾ? ತಾಯಿ ಸಂಗಡ ಹೋಗಬೇಕೆ ಗಂಗಾಣಿ, ತಾಯಿ ಸಂಗಡ ಹೋಗಬೇಕೆ ಗಂಗಾಣಿ. ಬಸವನ ಗುಡಿಗೆ ಹರ್ಕಪ್ ಸಾಕ ನೀನು ತಾಯೊಂದು ಜೊತೆ ಹೋಗ್ಬೇಕು. ತಿಳಿತೇನು? ನೋಡ್ತಾ ಇಲ್ವಾ? ಹೋಗುವಾಗ ಅವ್ರ ಮೈನಾಗ ಬಂಗಾರ ಒಳಗೆ ತುಂಬಾ ಇದಾವ. ಅದಕ್ಕ ಹೋಗುವಾಗ ಜೋಕಿಯಿಂದ ಹೋಗ್ಬೇಕು ಮಗ. ನೀನು ಗಂಗಾಗೆ ಬಸವನ ಗುಡಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಲ್ಲ, ಹೌದು. ಏನಿತ್ತು? ಹರಕೆ ಏನಾದ್ರು ಇತ್ತ ಮಗ? ಹೌದು ತಾಯವ್ವ. ಏನಿತ್ತು? ನಾವ್ ಏನ್ ಹೇಳ್ಬೇಕು ಪೂಜಾರಿಗೆ? ನೋಡ್ತಾ ಇಲ್ವಾ? ನೀವು ಬಸವನ ಗುಡಿಗೆ ಹೋಗ್ಬೇಕಂದ್ರೆ ಹೋಗುವಾಗ ಪುರೋಹಿತರ ಹತ್ರ ಹರಕೆ ಏನಂತ ನೀವು ತಿಳಿಸ್ಬೇಕು. ಹೌದಾ? ಏನಿತ್ತು ಮಗ? ನೋಡ್ತಾ ಇಲ್ವಾ? ಈಗಣ್ಣನೆ ಗಂಗಾಗ ಗಂಡನಾಗ ಸಿಕ್ಕಿದ್ರ ಅವ್ರ ಕುಟುಂಬದವರು ಅಂದ್ರೆ ಅವ್ರ ತಂದೆಯವರು ಬಸವನ ಗುಡಿಗ ಹರಕೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತ. ಅದಕ್ಕ ಅವ್ರ ತಾಯಿಯವ್ರ ಮನೆಯವರು ಹೋಗ್ಬೇಕಾಗಿತ್ತು. ಅದಕ್ಕೆ ಆ ಶನಿ ಬಾಧೆ ಗಂಗಾ ಕಾಡ್ತೈತಿ. ಅದಕ್ಕೋಸ್ಕರ ಗಂಗಾ ಬಡಿ ಉಟ್ಟು ಬಸವನ ಗುಡಿಗೆ ಹೋಗಿ ಎಡೆಯೊಪ್ಪಿಸಿ ಬರ್ಬೇಕು. ನೋಡ್ತಾ ಇಲ್ವಾ? ಒಂದ್ ಮಾತು ಹೇಳ್ತೀನಿ. ಯಾಕಂದ್ರ ಹೋಗುವಾಗ ದಾರಿಯಲ್ಲಿ ಕಳ್ರೆ ಎಲ್ಲ ಇರ್ಬೋದು. ಯಾಕಂದ್ರ ಗಂಗನ ಮೈ ಮ್ಯಾಗ ಈಗಿನ ಜನನೇ ಸರಿ ಇಲ್ಲ. ಹೌದಾ? ಅದಕ್ಕೆ ತಾಯಿ ನಿಮ್ಗೆ ಹೇಳ್ತಾ ಇರೋದು ಗಂಗನ ಮೈ ಮ್ಯಾಗ ತುಂಬಾ ಹೊಡೆದಿರ್ತಾವ. ನೀನ್ ಹೇಳೋದ ಸುಂದ್ರಿನೂ ಅದ. ಹೌದೇನಾ? ಅದಕ್ಕ ಸಂಜೆ ಹೊತ್ತು ಜಾಸ್ತಿ ಮಾಡ್ಕೋಬಾರ್ದು. ಯಾಕಂದ್ರ ಎಡೆಯೊಪ್ಸಿ ಹಗಲೊತ್ತಲ್ಲೇ ತಿರುಗಿ ಬರ್ಬೇಕು. ಹೇಳ್ತೇನಾ? ನಡೆಯೇ ನಡೆಯೇ ತಾಯವ್ವ ಮುದಾದಿ